ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ಗುರುವಾರ 18 ಫೆಬ್ರವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 42ನೇ ವಚನ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ನಾವು ಆರಿಸಿಕೊಳ್ಳಬಹುದು. ನಾವು ಯಾವುದನ್ನು ಆರಿಸಿಕೊಂಡಿದ್ದೇವೆ? ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಉತ್ತಮವಾದದ್ದನ್ನು ಆರಿಸಿಕೊಳ್ಳಿರಿ. ಯೇಸು ಸ್ವಾಮಿ ತನ್ನ ಪ್ರಿಯರಾದಂಥ ಮಾರ್ಥ, ಮರಿಯಳು, ಲಾಜರನ ಮನೆಗೆ ಹೋಗುತ್ತಿದ್ದನು. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ಮನೆಗೆ ಹೋದಾಗ ವಾಕ್ಯದ ಧ್ಯಾನ ಮಾಡುತ್ತಿದ್ದನು. ವಾಕ್ಯಗಳನ್ನು ಕೇಳುತ್ತಾ ಮರಿಯಳು ಯೇಸುವಿನ ಬಳಿಗೆ ಕೂರುತ್ತಿದ್ದಳು. ಆದರೆ ಮಾರ್ತಳು ಯೇಸುವಿಗೋಸ್ಕರವಾಗಿ ಆಹಾರ ಸಿದ್ಧಪಡಿಸುತ್ತಾ ತನ್ನ ಕೆಲಸದಲ್ಲಿ ನಿರತರಾಗಿ ಮರಿಯಳು ಯೇಸುವಿನೊಂದಿಗೆ ಕುಳಿತಿರುವಂಥದ್ದನ್ನು ಕಂಡು ಆಕೆ ಮಾರ್ತಳಿಗೆ ಸಹಾಯ ಮಾಡಬೇಕು, ಇಲ್ಲಿ ಕೂತಿರುವಂಥದ್ದು ಸೂಕ್ತವಲ್ಲ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳುವ ಮಾತೇನೆಂದರೆ, ಮರಿಯಳಾದಳು ಉತ್ತಮವಾದದ್ದು, ತನ್ನಿಂದ ತೆಗೆಯಲ್ಪಡಲಾಗದಂಥದ್ದನ್ನು ಆರಿಸಿಕೊಂಡಿದ್ದಾಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಾಕ್ಯದ ಧ್ಯಾನ, ವಾಕ್ಯವನ್ನು ಆರಿಸಿಕೊಳ್ಳುವಾಗ ಅದು ನಮ್ಮನ್ನು ಶುದ್ಧಿ ಮಾಡುವಂಥದ್ದು, ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ಕಟ್ಟುವಂಥದ್ದು, ಪುನಃಸ್ಥಾಪಿಸುವಂಥದ್ದು, ಬಿದ್ದು ಹೋಗುವಾಗ ಕೈ ಹಿಡಿದು ಎತ್ತುವಂಥ ಬಲ ಇರುವಂಥ ವಾಕ್ಯವು, ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿಗಳಲ್ಲಿರುವಾಗ ನಿರೀಕ್ಷೆ ತುಂಬುವಂಥ ವಾಕ್ಯವು, ಎಲ್ಲವನ್ನು ಕಳಕೊಂಡರೂ ನಂಬಿಕೆ ಇರುವಾಗ ಪುನಃಸ್ಥಾಪಿಸುವಂಥ ಆ ವಾಕ್ಯವು, ಆ ವಾಕ್ಯವನ್ನು ಮರಿಯಳು ಆರಿಸಿಕೊಂಡಿದ್ದಳೆಂಬುದಾಗಿ ಯೇಸು ಸ್ವಾಮಿ ವರ್ಣಿಸುತ್ತಾ, ಇದೇ ನಮಗೆ ಮುಖ್ಯವಾಗಿ ಇರಬೇಕಾದದ್ದು. ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆಂಬುವಂಥದ್ದನ್ನು ನಾವೇ ನಿರ್ಧಾರ ಮಾಡುವಂಥವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಆಯ್ಕೆ ಮಾಡುವಂಥ ಅನೇಕ ಸಂಗತಿಗಳು ಲೌಕಿಕವಾದ ರೀತಿಯಲ್ಲಿ ಅದು ಉತ್ತಮವಾಗಿರಬಹುದು, ಆದರೆ ಅದು ನಮ್ಮಿಂದ ತೆಗೆದು ಹಾಕಲ್ಪಡಬಹುದು. ಆದರೆ ನಾವು ದೇವರ ವಾಕ್ಯವನ್ನು ಆರಿಸಿಕೊಳ್ಳುವಾಗ, ಅಂದರೆ ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮಿಂದ ತೆಗೆಯಲಾರದಂಥದ್ದನ್ನು ಆರಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ವಿಶೇಷವಾದಂಥ ಸ್ಥಿತಿಯನ್ನು ಅನುಭವಿಸಬಹುದು. ಮರಿಯಳು ಆರಿಸಿಕೊಂಡದ್ದು ಉತ್ತಮವಾದದ್ದು, ಎಂದಿಗೂ ತೆಗೆಯಲ್ಪಡಲಾಗದಂಥ ಆ ಒಂದು ವಿಶೇಷವಾದದ್ದನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ. ನಾವು ಯಾವುದನ್ನು ಆರಿಸಿಕೊಳ್ಳೋಣ? ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪಾವರಗಳಿಂದ ನಮ್ಮನ್ನು ಬಲಪಡಿಸು. ಉತ್ತಮವಾದದ್ದನ್ನು ಆರಿಸಿಕೊಂಡು ಅದರಲ್ಲಿ ಸಂತೋಷ ಪಡಲಿಕ್ಕಾಗುವಂಥ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.